ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಎನ್ ರಾವ್ ಅಂತ. ನಾನು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ ಹೆಡ್ ಆ್ಯಂಡ್ ನೆಕ್ ಆಂಕಾಲಜಿ ವಿಭಾಗ. ಇವತ್ತು ಸಲೈವರಿ ಗ್ಲ್ಯಾಂಡ್ ಕ್ಯಾನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಲೈವರಿ ಗ್ಲ್ಯಾಂಡ್ಸ್ ಅಂದರೆ ಎಂಜಲು ಪ್ರೊಡ್ಯೂಸ್ ಮಾಡೋ ಗ್ರಂಥಿ, ಎಂಜಲು ಉತ್ಪತ್ತಿ ಮಾಡೋ ಗ್ರಂಥಿ. ಅದರಲ್ಲಿ ಎರಡು ಮೇಜರ್ ವಿಧಗಳಿರುತ್ತೆ. ಒಂದು ಮೇಜರ್ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕರೀತಾರೆ, ಇನ್ನೊಂದು ಮೈನರ್ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಮೇಜರ್ ಸಲೈವರಿ ಗ್ಲ್ಯಾಂಡ್ಸ್ ಅಂದರೆ 4 ಮೇಜರ್ ಸಲೈವರಿ ಗ್ಲ್ಯಾಂಡ್ಸ್ ಇರುತ್ತೆ. ಪ್ಯಾರೋಟಿಡ್ ಅನ್ನೋದು 2 ಗ್ರಂಥಿ, ಲೆಫ್ಟ್ ಸೈಡ್ ರೈಟ್ ಸೈಡ್, ಎಡಗಡೆ ಬಲಗಡೆದು ಒಂದೊಂದು ಗ್ರಂಥಿ. 2 ಸಬ್ ಮ್ಯಾಂಡಿಬುಲರ್ ಗ್ಲ್ಯಾಂಡ್, ಅದು ಈ ಬಾಯಿನ ಮೂಳೆ ಕೆಳಗಡೆ 2 ಗ್ರಂಥಿ ಇರೋದಕ್ಕೆ ಸಬ್ ಮ್ಯಾಂಡಿಬುಲರ್ ಗ್ಲ್ಯಾಂಡ್ ಅಂತ. ಕಿವಿ ಮುಂದೆ ಇರೋದಕ್ಕೆ ಪ್ಯಾರೋಟಿಡ್ ಗ್ಲ್ಯಾಂಡ್ ಅಂತ ಕರೀತಾರೆ. ಇದು ಮೇಜರ್ ಸಲೈವರಿ ಗ್ಲ್ಯಾಂಡ್ ಅಂತ ಕರೀತಾರೆ. ಮೈನರ್ ಸಲೈವರಿ ಗ್ಲ್ಯಾಂಡ್ ಅನ್ನೋದು ತುಟಿಯಿಂದ ಹಿಡಿದು ಎಂಜಲ್ ನುಂಗಿ ಒಳಗಡೆ ಹೋಗೋದು ಅನ್ನನಾಳದವರೆಗೂ ಚಿಕ್ಕದಾಗಿ ಮೈನರ್ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಅದು ಕೆಲವು ಮಿಲಿಮೀಟರ್ಸ್ ರೇಂಜಿಂದ ಇರುತ್ತೆ. ಅದು ಸುಮಾರು ಒಂದು 2-2.5 ಸಾವಿರ ಮೈನರ್ ಸಲೈವರಿ ಗ್ಲ್ಯಾಂಡ್ಸ್ ಚಿಕ್ಕದಾಗಿ ಇರುತ್ತೆ. ಇದು ಸಲೈವರಿ ಗ್ಲ್ಯಾಂಡ್ ನಿಯೋಪ್ಲಾಸಮ್ಸ್, ಸಲೈವರಿ ಗ್ಲ್ಯಾಂಡ್ ಗಂಟುಗಳು ರಿಲೇಟಿವ್ಲಿ ಕಾಮನ್ ಆಗಿರುತ್ತೆ. ಇದರಲ್ಲಿ ಗಂಟು 2 ಥರ ಬರುತ್ತೆ. ಒಂದು ಬಿನೈನ್ ಗಂಟು ಅಂತ ಕರೀತಾರೆ, ಅಂದರೆ ಸಾದಾ ಗಂಟು ಅಂತಲೂ ಕರಿಬೋದು. ಇನ್ನೊಂದು ಗಂಟು ಅಂದರೆ ಕ್ಯಾನ್ಸರ್ ಆಗಿರುವಂಥ ಗಂಟು. ಯಾವುದೇ ಗಂಟು ಇತ್ತು ಅಂದ್ರೂ ಅದಕ್ಕೆ ನಿಯೋಪ್ಲಾಸಮ್ ಅಂತ ಕರೀತಾರೆ. ಸಲೈವರಿ ಗ್ಲ್ಯಾಂಡ್ಸ್ ಗಂಟು ಯೂಶಲಿ ಪ್ಯಾರೋಟಿಡ್ ಗ್ಲ್ಯಾಂಡು ಅಂದರೆ ಕಿವಿ ಮುಂದೆಗಡೆ ಇರೋ ಗ್ರಂಥಿನಲ್ಲಿ ಮೋಸ್ಟ್ ಕಾಮನ್ ಆಗುತ್ತೆ. ಹತ್ತಿರ 70-80% ಸಲೈವರಿ ಗ್ಲ್ಯಾಂಡ್ ಗ್ರಂಥಿಗಳು ಪ್ಯಾರೋಟಿಡ್ ಗ್ಲ್ಯಾಂಡ್ಸಲ್ಲಿ ಆಗುತ್ತೆ. ಇದರಲ್ಲಿ ಮೋಸ್ಟ್ ಕಾಮನ್ ಗ್ಲ್ಯಾಂಡಿಂದು ಪ್ರಾಬ್ಲಮ್ ಏನಂದರೆ ಪ್ಲಿಯೋಮಾರ್ಫಿಕ್ ಅಡಿನೋಮಾ ಅಂತ ಕರೀತಾರೆ. ಪ್ಲಿಯೋಮಾರ್ಫಿಕ್ ಅಡಿನೋಮಾ ಅನ್ನೋದು ಒಂಥರ ಸಾದಾ ಗಂಟು. ಆ ಗಂಟು ವರ್ಷಾನುಗಟ್ಲೆಯಿಂದ ಅದು ಪ್ರೊಡ್ಯೂಸ್ ಆಗಿರುತ್ತೆ. ಅಂದರೆ ಕಿವಿ ಮುಂದೆಗಡೆ ಈ ಪೋರ್ಷನ್ ಹತ್ರ ಇರೋ ಜಾಗದಲ್ಲಿ ನಿಧಾನಕ್ಕೆ ಸ್ವೆಲ್ಲಿಂಗ್ ಚಿಕ್ಕದಾಗಿರುವಂಥದ್ದು ನಿಧಾನಕ್ಕೆ ಕ್ರಮೇಣವಾಗಿ ವರ್ಷಾನುಗಟ್ಲೆಯಿಂದ ದೊಡ್ಡದಾಗ್ತಾ ಬರುತ್ತೆ. ಅದು ತುಂಬ ಸ್ಲೋ ಗ್ರೋಯಿಂಗ್ ಟ್ಯೂಮರ್. ಇದು ಮೋಸ್ಟ್ ಕಾಮನ್. ಇದಕ್ಕೆ ಪ್ಲಿಯೋಮಾರ್ಫಿಕ್ ಅಡಿನೋಮಾ ಅಂತ ಕರೀತಾರೆ. ಇದರದ್ದು ಕ್ಯಾನ್ಸರ್ ವೆರೈಟಿನೂ ಇದೆ. ಇದಕ್ಕೆ ಒಂದು 10-14 ಥರದ್ದು ಕ್ಯಾನ್ಸರ್ಸ್ ಇರುತ್ತೆ ಸಲೈವರಿ ಗ್ಲ್ಯಾಂಡ್ಸಲ್ಲಿ. ಸೊ ಯೂಶಲಿ ಇದು ಸಲೈವರಿ ಗ್ಲ್ಯಾಂಡ್ ಕ್ಯಾನ್ಸರ್ ಆಯಿತು ಅಂದರೆ ಹೇಗೆ ಗೊತ್ತಾಗುತ್ತೆ, ಇಲ್ಲ ಗಂಟಾಯಿತು ಅಂದರೆ ಹೇಗೆ ಗೊತ್ತಾಗುತ್ತೆ? ಯೂಶಲಿ ಈ ಥರ ಗಂಟುಗಳು ಸ್ಮೋಕಿಂಗ್ ಮಾಡೋರಲ್ಲಿ, ಟೊಬ್ಯಾಕೊ ತಿನ್ನೋರಲ್ಲಿ, ಇವರಲ್ಲಿ ಮೋಸ್ಟ್ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ವಾರ್ದಿನ್ಸ್ ಟ್ಯೂಮರ್ ಅನ್ನೋದೊಂದು ವೆರೈಟಿ ಇದೆ. ಈ ವಾರ್ದಿನ್ಸ್ ಟ್ಯೂಮರ್ 60 ವರ್ಷದ ಮೇಲ್ವಯಸ್ಸಿನ ಪುರುಷರು ಸ್ಮೋಕಿಂಗ್ ಮಾಡೋರಲ್ಲಿ ತುಂಬ ಕಾಮನ್ನಾಗಿ ಕಾಣಿಸ್ಕೊಳ್ಳುತ್ತೆ. ಈ ಥರದ್ದಕ್ಕೆ ಯೂಶಲಿ ನಾವು ಎಷ್ಟು ದೊಡ್ಡದಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಇದನ್ನು ನೋಡೋದಕ್ಕೋಸ್ಕರ ನಾವು ಕೆಲವುದು ಟೆಸ್ಟ್ಗಳನ್ನ ಮಾಡಬೇಕಾಗತ್ತೆ. ಈ ಥರ ಸಲೈವರಿ ಗ್ಲ್ಯಾಂಡ್ ಗಂಟು ಯೂಶಲಿ ಕೆನ್ನೆ ಮೇಲ್ಗಡೆ ಒಂದೇ ಅಲ್ಲ, ಅದು ಮೂಳೆ ಕೆಳಗಡೆಯಿಂದ ಬಂದು ಗಂಟ್ಲು ಟಾನ್ಸಿಲ್ನು ಒಳಗಡೆ ಪುಷ್ ಮಾಡ್ಬೋದು. ಅವಾಗ ನುಂಗೋದಕ್ಕೆ ತೊಂದರೆ ಆಗೋ ಸಾಧ್ಯತೆಗಳು ಇರುತ್ತೆ. ಈ ಗ್ರಂಥಿ ಏನಾದ್ರು ಕ್ಯಾನ್ಸರ್ ಆಯಿತು ಅಂದರೆ ಇಲ್ಲಿ ಕೆನ್ನೆ ಮೇಲಿರೋ ಗಂಟಿನ ಅಂಶ ಅದು ಕ್ಯಾನ್ಸರ್ ಆಗಿ ಅಲ್ಲಿಂದ ಅಲ್ಸರ್ ಆಗೋ ಸಾಧ್ಯತೆಗಳಿರುತ್ತೆ. ಆ ಥರ ಆದಾಗ ಕತ್ತಲ್ಲಿ ಗಂಟುಗಳು ಮಲ್ಟಿಪಲ್ ಸುಮಾರು ಗಂಟುಗಳು ಆಗೋ ಸಾಧ್ಯತೆಗಳಿರುತ್ತೆ. ಇದು ಅಕಸ್ಮಾತ್ ಗಂಟ್ಲೊಳಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಬಾಯಿ ತೆಗೆಯೋದಕ್ಕೂ ಕಷ್ಟ ಆಗೋ ಸಾಧ್ಯತೆಗಳಿರುತ್ತೆ. ಇದಕ್ಕೆ ನಾವು ಯೂಶಲಿ ಫಸ್ಟ್ ಇನ್ವೆಸ್ಟಿಗೇಷನ್ ಅಂದರೆ ಬಂದಿದ ತಕ್ಷಣ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಗಂಟು ಎಲ್ಲೆಲ್ಲಿದೆ, ಎಷ್ಟು ದೊಡ್ಡದಿದೆ, ಗಟ್ಟಿ ಇದೆಯಾ, ಮೆತ್ತಗಿದೆಯಾ, ಫರ್ಮ್ ಆಗಿದೆಯಾ ಅಂತ ಹೇಳ್ಬಿಟ್ಟೆಲ್ಲ ಚೆಕ್ ಮಾಡ್ತೀವಿ. ಕತ್ತಲ್ಲಿ ಗಂಟಿಗೆ ಹರಡಿದೆಯಾ, ಬಾಯಿ ಒಳಗಡೆಯಿಂದ ಟಾನ್ಸಿಲ್ ಏನಾದ್ರು ಇದಾಗಿದೆಯಾ. ಕೆಲವು ಸತಿ ಈ ಗಂಟುಗಳು ಮುಖದ ನರ ಇರುತ್ತೆ. ಮುಖದ ನರ ಈ ಪ್ಯಾರೋಟಿಡ್ ಗ್ರಂಥಿ ಒಳಗಡೆಯಿಂದ ಹೋಗುತ್ತೆ. ಅದು 5 ಪೋರ್ಷನಾಗಿ ಡಿವೈಡ್ ಆಗುತ್ತೆ. ಉಬ್ಬು, ಕಣ್ಣು, ಮೂಗಿನ ಪಕ್ಕ ಇರೋ ಚರ್ಮ, ತುಟಿ ಹತ್ರ ಇರೋ ಚರ್ಮ, ಕತ್ತಿನ ಚರ್ಮ, ಇದರದ್ದು ಮೂಮೆಂಟ್ಸಿಗೆ ಹೆಲ್ಪ್ ಮಾಡುತ್ತೆ. ಈಗ ಹಲ್ಲನ್ನು ಅಂತ ಹೇಳಿದಾಗ ಸ್ಮೈಲ್ ಮಾಡೋದಕ್ಕೆ,
ಕಣ್ಣು ಮುಚ್ಚೋದಕ್ಕೆ, ಉಬ್ಬು ಏರ್ಸೋದಕ್ಕೆ ಇದೆಲ್ಲ ಅದು ನರ ಹೆಲ್ಪ್ ಮಾಡುತ್ತೆ. ಈ ಗಂಟೇನಾದ್ರು ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಆಗಿದ್ದು, ತುಂಬ ವರ್ಷದಿಂದ ಇದ್ದು, ಇಲ್ಲ ಇದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆದಾಗ ಸೊ ಈ ನರ ಇನ್ವಾಲ್ವ್ ಆಗೋ ಸಾಧ್ಯತೆಗಳಿರುತ್ತೆ. ಇನ್ವಾಲ್ವ್ ಅಂದರೆ ಕ್ಯಾನ್ಸರ್ ನರದೊಳಗಡೆ ಹೋಗೋದು, ಇಲ್ಲ ಅಂದರೆ ಗಂಟು ನರ ಒತ್ತಿದಾಗ ಸೊ ಅವಾಗ ಒಂದು ಕಡೆ ಮುಖ ಮೂಮೆಂಟ್ಸ್ ಇರಲ್ಲ. ಅದಕ್ಕೆ ಫೇಶಿಯಲ್ ನೋವು ಪ್ಯಾಲ್ಸಿ ಅಂತ ಕರೀತಾರೆ. ತುಂಬ ದಿವಸದಿಂದ ಗಂಟಿದ್ದು ಸಡನ್ನಾಗಿ ಮುಖ ಒಂದು ಕಡೆ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವಾಗ ಗ್ರಂಥಿ, ಆ ಗಂಟಿರೋದು ನರ ಒತ್ತುತ್ತಾ ಇದೆ, ಇಲ್ಲ ನರದೊಳಗೆ ಹೋಗಿದೆ, ಇಲ್ಲ ಅಂದರೆ ಆ ಗಂಟು ಕ್ಯಾನ್ಸರ್ ರೀತಿ ಪರಿವರ್ತನೆ ಆಗಿರೋ ಸಾಧ್ಯತೆಗಳಿರುತ್ತೆ. ಸೊ ನೀವು ಬಂದಾಗ ನಾವು ಇದ್ರದ್ದು ಪರೀಕ್ಷೆ ಮಾಡ್ತೀವಿ, ಮುಖದ ನರ ವೀಕ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನೋಡ್ತೀವಿ. ಇದಾದ್ಮೇಲಿಂದ ನಾವು ಯೂಶಲಿ ಗಂಟಿಂದು ಸೂಜಿ ಪರೀಕ್ಷೆ ಮಾಡ್ತೀವಿ. ಒಂದು ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಕರೀತಾರೆ. ನಾವು ಸೋನೋಗ್ರಫಿ ಆಧಾರಿತ ಮೇಲೆ ಎಲ್ಲಿ ಜಾಗದಲ್ಲಿ ಯಾವುದು ರೆಪ್ರೆಸೆಂಟೇಟಿವ್ ಪೋರ್ಷನ್ ಅಂತ ಕರೀತಾರೆ, ಯಾವ ಅಂಶ ಕ್ಯಾನ್ಸರ್ ಥರ ಇರೋದು, ಇಲ್ಲ ಗಂಟಲ್ಲಿ ಯಾವುದು ಮೋಸ್ಟ್ ರೆಪ್ರೆಸೆಂಟೇಟಿವ್ ಇರುತ್ತೋ ಆ ಜಾಗದಿಂದ ನಾವೊಂದು ಚಿಕ್ಕದು ನೀಡಲ್ ಬಯಾಪ್ಸಿ ಮಾಡ್ತೀವಿ. ಅದಾದಮೇಲಿಂದ MRI ಸ್ಕ್ಯಾನ್ ಒಂದು ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. MRI ಸ್ಕ್ಯಾನ್ ಯೂಶಲಿ ಸಾಫ್ಟ್ ಟಿಶ್ಯೂ, ಅಂದರೆ ಯಾವುದು ಮೆತ್ತಗಿರೋ ಅಂಶಗಳಿರುತ್ತೋ ಅದನ್ನು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದರಲ್ಲಿ ನಮಗೆ ಗಂಟು ಎಷ್ಟು ದೊಡ್ಡದಿದೆ, ಒಳಗಡೆ ಎಷ್ಟು ಹೋಗಿದೆ, ಆಮೇಲಿಂದ ಪಕ್ಕದ ಮೂಳೆ ಒಳಗೆ ಹೋಗಿದೆಯೋ ಇಲ್ವಾ, ಕಿವಿ ಮುಂದೆಗಡೆ ಎಷ್ಟು ಅಂಶ ಇದೆ, ನರದೊಳಗೆ ಹೋಗಿದೆಯಾ ಇಲ್ವಾ, ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದಲ್ಲದೇನೂ ಕೂಡ ಕತ್ತಲ್ಲಿರೋ ಗಂಟು ಎಷ್ಟು ಹರಡಿದೆ ಅದು ಕೂಡ ನಮಗೆ ಗೊತ್ತಾಗುತ್ತೆ. ಯೂಶಲಿ ಗಂಟು ತುಂಬ ದೊಡ್ಡದಿತ್ತು, ಮುಖದ ನರ ಒತ್ತಿದ್ದು, ಹೊರಗಡೆ ಅಲ್ಸರ್ ಎಲ್ಲ ಆಗಿತ್ತು ಅಂತ ಹೇಳಿದ್ರೆ ನಾವು ಡೈರೆಕ್ಟ್ಲಿ ಅದನ್ನು 4th ಸ್ಟೇಜ್ ಅಂದರೆ ಕ್ಯಾನ್ಸರ್ ಅಂತ ಡಿಟರ್ಮೈನ್ ಆದಮೇಲಿಂದ 4th ಸ್ಟೇಜ್ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಯೂಶಲಿ 3ನೇ ಸ್ಟೇಜು 4ನೇ ಸ್ಟೇಜ್ ಕ್ಯಾನ್ಸರ್ಸಲ್ಲಿ ನಾವು ಬೇರೆ ಕಡೆನೂ ಹರಡಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. ಆವಾಗ ಒಂದು ಚೆಸ್ಟ್ ಎಕ್ಸ್ರೇ, ಇಲ್ಲ ಅಂತ ಹೇಳಿದ್ರೆ ನಾವೊಂದು ಚೆಸ್ಟಿಂದು CT ಸ್ಕ್ಯಾನ್ ಮಾಡಬೇಕಾಗತ್ತೆ. ಇದೆಲ್ಲದನ್ನು ನಾವು ತಿಳ್ಕೊಂಡಾದ್ಮೇಲಿಂದ ಪೇಷಂಟಿದು ಸ್ಟೇಜಿಂಗ್ ಅಂತ ಬರ್ತೀವಿ. ಯಾವ ಸ್ಟೇಜಲ್ಲಿದೆ, ಯಾವ ಥರದ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಫಸ್ಟು ಗಂಟು ಅನ್ನೋದು ಗೊತ್ತಾಗಬೇಕು. ಸಾದಾ ಗಂಟ ಅಂದರೆ ಬಿನೈನ್ ಗಂಟ, ಇಲ್ಲ ಮ್ಯಾಲಿಗ್ನೆಂಟ್ ಗಂಟ ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತೆ. ಈಗ 2 ಗಂಟಿದ್ರೂ ಕೂಡ ಟ್ರೀಟ್ಮೆಂಟ್ ಮೋಸ್ಟ್ ಲೈಕ್ಲಿ ಸರ್ಜರಿನೇ ಇರುತ್ತೆ. ಈಗ ಸಾದಾ ಗಂಟು ಇಲ್ಲ ಬಿನೈನ್ ಗಂಟಿತ್ತು ಅಂತ ಹೇಳಿದ್ರೆ ನಾವು ಒಂದು ಕಡೆ ಪ್ಯಾರೋಟಿಡ್ ಗ್ರಂಥಿ ತೆಗಿಬೇಕಾಗತ್ತೆ. ಮೇಲ್ಗಡೆ ಇರೋ ಪ್ಯಾರೋಟಿಡ್ ಗ್ರಂಥಿದು ನರ ಪ್ಯಾರೋಟಿಡ್ ಗ್ಲ್ಯಾಂಡಿನ ಒಳಗಡೆ ಹೋಗ್ಬಿಟ್ಟು ಅದನ್ನು 2 ಇದಕ್ಕೆ ಡಿವೈಡ್ ಮಾಡುತ್ತೆ. ಒಂದಕ್ಕೆ ಸೂಪರ್ಫಿಷಿಯಲ್ ಲೋಬ್ ಅಂತ ಕರೀತಾರೆ, ಇನ್ನೊಂದು ಡೀಪ್ ಲೋಬ್ ಅಂತ. ಅಂದರೆ ನರದ ಮೇಲ್ಗಡೆ ಇರೋ ಅಂಶ, ನರದ ಕೆಳಗಡೆ ಇರೋ ಅಂಶ. 80% ಗ್ಲ್ಯಾಂಡು ನರದ ಮೇಲ್ಗಡೆ ಇರುತ್ತೆ. ಸೊ ಯೂಶಲಿ ಸಾದಾ ಗಂಟಿಗೆ ಸೂಪರ್ಫಿಷಿಯಲ್ ಪ್ಯಾರೋಟಿಡೆಕ್ಟಮಿ ಅಂತ ಕರೀತಾರೆ. ಅಂದರೆ ನರ ಉಳಿಸ್ಕೊಂಡು ನರದ ಮೇಲ್ಗಡೆ ಇರೋ ಪ್ಯಾರೋಟಿಡ್ ಅಂಶ ತೆಗೆಯೋದು. ಅದನ್ನು ತೆಗೆದ್ರೆ ಯೂಶಲಿ ಅದು ಕ್ಯೂರೇಟಿವ್ ಆಗಿರುತ್ತೆ ಸಾದಾ ಗಂಟು. ವೆರಿ ರೇರ್ಲಿ ಪೂರ್ತಿ ಗ್ಲ್ಯಾಂಡ್ನ ತೆಗಿಬೇಕಾಗತ್ತೆ. ಸೊ ಅದು ಬಿನೈನ್ ಟ್ಯೂಮರ್ಸ್ಗೆ ಟ್ರೀಟ್ಮೆಂಟ್. ಮೆಲಿಗ್ನೆಂಟ್ ಟ್ಯೂಮರ್ಸ್ಗೆ ಈಗ ಎಷ್ಟು ದೊಡ್ಡ ಗಂಟಿದೆ ಅದ್ರ ಬೇಸಿಸ್ ಮೇಲೆ ನಾವು ಸರ್ಜರಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಚರ್ಮ ಇನ್ವಾಲ್ವ್ ಆಗಿತ್ತು ಅಂದರೆ ಚರ್ಮ ಅದ್ರ ಸುತ್ತ ಮಾರ್ಜಿನ್ ತೊಗೊಂಡು ಎಷ್ಟು ಗ್ರಂಥಿ, ಪ್ಯಾರೋಟಿಡ್ ಗ್ರಂಥಿ ತೆಗಿಬೇಕಾಗತ್ತೆ. ನರ ಇನ್ವಾಲ್ವ್ ಆಗಿತ್ತು ಅಂದರೆ ನಾವು ಯೂಶಲಿ ಪೂರ್ತಿ ನರ ಯಾವಾಗಲೂ ತೆಗಿಯೋದಕ್ಕೆ ಹೋಗಲ್ಲ. ಯಾವ ನರ 5 ಬ್ರಾಂಚ್ ಅಂತ ನಾನು ಹೇಳಿದ್ರಲ್ಲಿ ಯಾವ ನರ ಇನ್ವಾಲ್ವ್ ಆಗಿದೆಯೋ ಆ ನರದ ಪೋರ್ಷನ್ ಮಾತ್ರ ನಾವು ತೆಗಿಬೇಕಾಗುತ್ತೆ. ಸೊ ಅದಕ್ಕೆ ನಾವು ಟೋಟಲ್ ಪ್ಯಾರೋಟಿಡೆಕ್ಟಮಿ ಇಲ್ಲ ರ್ಯಾಡಿಕಲ್ ಪ್ಯಾರೋಟಿಡೆಕ್ಟಮಿ ಅಂತ ಕರಿತೀವಿ. ಈಗ ಚರ್ಮದ ಪೋರ್ಷನ್ ಏನಾರು ತುಂಬ ಜಾಸ್ತಿ ಇದ್ದಾಗ ನಾವು ಹಾಗೆ ಅಪ್ರಾಕ್ಸಿಮೇಟ್ ಮಾಡಿ ಕ್ಲೋಸ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾವು ಅದಕ್ಕೆ ಕ್ಲೋಸ್ ಮಾಡೋದಕ್ಕೆ ಚರ್ಮ ತೊಡೆಯಿಂದ ಇಲ್ಲಾಂದರೆ ಎದೆಯಿಂದ ತೊಗೊಂಡು ಕ್ಲೋಸ್ ಮಾಡಬೇಕಾಗುತ್ತೆ. ಯೂಶಲಿ ಪ್ಯಾರೋಟಿಡ್ ಗ್ರಂಥಿಗಳು ಕ್ಯಾನ್ಸರ್ ಇರೋದು ಕತ್ತಿನ ಗ್ರಂಥಿಗೂ ಹರಡೋ ಚಾನ್ಸಸ್ ಇರುತ್ತೆ. ನಾವು ಅದೇ ಇನ್ಸಿಷನ್ನಲ್ಲೇ ಕತ್ತಿನ ಗ್ರಂಥಿ ಕೂಡ ತೆಗಿತೀವಿ. ಸೊ ಈ ಇನ್ಸಿಷನ್ನು ಕಿವಿ ಹಿಂದೆಗಡೆಯಿಂದ ಈ ಥರ ಹಿಂಗೆ ತೊಗೊಂಡು ಇನ್ಸಿಷನ್ ಮಾಡ್ತೀವಿ. ಮಾಡಿಫೈಡ್ ಬ್ಲೇರ್ಸ್ ಅಂತ ಕರೀತಾರೆ. ಸೊ ಇದು ಅಂಥ ಜಾಸ್ತಿ ಗೊತ್ತಾಗೋದಿಲ್ಲ ಆಪ್ರೇಷನ್ ಮಾಡಾದ್ಮೇಲಿಂದ, ಯಾಕಂದರೆ ಎದುರುಗಡೆಯಿಂದ ನೋಡಿದಾಗ ಅದು ಆಪ್ರೇಷನ್ ಮಾಡಿರೋದು ಅಂತ ಗೊತ್ತಾಗೋದಿಲ್ಲ. ಅಕಸ್ಮಾತ್ ಕತ್ತಿನ ಗಂತಿಗೆ ಏನಾರು ಹರಡಿದ್ದು ನರದೊಳಗೆ ಹೋಗಿತ್ತು ಅಂದರೆ
ಪ್ಯಾರೋಟಿಡ್ ಗ್ರಂಥಿ ಸುತ್ತ ಏನಾದ್ರು ಹರಡಿದರೆ ಎಕ್ಸ್ಟ್ರಾ ಕ್ಯಾಪ್ಸುಲಾರ್ ಎಕ್ಸ್ಟೆನ್ಷನ್ ಅಂತ ಕರೀತಾರೆ, ಎಕ್ಸ್ಟ್ರಾ ಪ್ಯಾರೆನ್ಕೈಮಲ್ ಎಕ್ಸ್ಟೆನ್ಷನ್ ಅಂತ ಕರೀತಾರೆ ಅದನ್ನು. ಸೊ ಆ ಥರ ಇದ್ದಿದ್ದ ಸಮಯದಲ್ಲಿ ನಾವು ರೇಡಿಯೇಷನ್ ಕೂಡ ಕೊಡಬೇಕಾಗತ್ತೆ. ಇಲ್ಲಾಂದರೆ ಟ್ಯೂಮರ್ ಗ್ರೇಡು ಕೂಡ ದೊಡ್ಡ ಗ್ರೇಡ್ ಇತ್ತು ಅಂದರೆ ರೇಡಿಯೇಷನ್ ಸಹಿತ ಕೊಡಬೇಕಾಗತ್ತೆ ಆಪ್ರೇಷನ್ ಆದಮೇಲಿಂದ. ಸೊ ಯೂಶಲಿ ಪ್ಯಾರೋಟಿಡ್ ಟ್ಯೂಮರ್ಸ್ ಸಾದಾ ಗಂಟಾಗಿರಲಿ, ಈವನ್ ಕ್ಯಾನ್ಸರ್ ಆಗಿದ್ರು ಕೂಡ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ. ಇದು ಟ್ರೀಟ್ಮೆಂಟ್ ಆದಮೇಲಿಂದ ಸರಿ ಹೋಗೋ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ. ಅನ್ಲೆಸ್ ಕತ್ತಿನ ಗ್ರಂಥಿಗೆ ಮಲ್ಟಿಪಲ್ ಜಾಗಕ್ಕೆ ಹರಡಿದ್ದು ಬೇರೆ ಕಡೆ ಎರಡು ಹರಡಿಲ್ಲ ಅಂತ ಹೇಳಿದ್ರೆ ಪೇಷಂಟ್ಸ್ ಸರಿ ಹೋಗೋ ಸಾಧ್ಯತೆಗಳು ಸುಮಾರು ಜಾಸ್ತಿ ಇರುತ್ತೆ. ಸೊ ನಿಮಗೆ ಯಾರೋ ಕಿವಿ ಮುಂದೆಗಡೆ ಇರೋ ಗಂಟು, ಕತ್ತಲಿರೋ ಗಂಟು, ಮುಖ ಏನಾರೋ ಒಂದು ಕಡೆ ಸಿಮಿಟ್ರಿ ಇಲ್ಲದೆ ಇರೋದು, ಹೊರಳದೆ ಇರೋದು ಆ ಥರ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಳ್ಳಿ. ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡೋದು ಬೇಡ. ಅರ್ಲಿ ಸ್ಟೇಜಲ್ಲಿ ಬಂತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ, ಆಲ್ಮೋಸ್ಟ್ ಕ್ಯೂರ್ ಆಗೋ ಸಾಧ್ಯತೆಗಳು ಇರುತ್ತೆ. ಇದು ಪ್ಯಾರೋಟಿಡ್ ಸರ್ಜರಿ ಆದಮೇಲಿಂದ ಯೂಶಲಿ ಹತ್ತತ್ರ 15-20% ಪೇಷಂಟ್ಗೆ ನರದ ಮೇಲ್ಗಡೆ ನಾವು ಡಿಸೆಕ್ಟ್ ಅಂದರೆ ನರ ಉಳಿಸ್ಕೊಂಡು ನಾವು ಮೇಲ್ಗಡೆ ಅಂಶ ತೆಗೆಯೋದ್ರಿಂದ ಕೆಲವು ಸತಿ ಒಂದು ಕಡೆ ನರ ವೀಕ್ ಆಗೋ ಸಾಧ್ಯತೆಗಳಿರುತ್ತೆ. ಆವಾಗ ಟೆಂಪರರಿ ಫೇಶಿಯಲ್ ನೋವು ಪ್ಯಾಲ್ಸಿ ಅಂತ ಕರಿತೀವಿ. ಅದು ಯೂಶಲಿ 3-6 ತಿಂಗಳೊಳಗಡೆ ಸರಿ ಹೋಗೋ ಸಾಧ್ಯತೆಗಳಿರುತ್ತೆ. ಸೊ ನಿಮಗೆ ಆಪ್ರೇಷನ್ ಆದಮೇಲೆ ಅದೊಂದಿರ್ಬೋದು. ತುಂಬ ದಪ್ಪ ಇರೋರು ಆ ಥರ ಎಲ್ಲ ಇದ್ದಾಗ ಅವ್ರಿಗೆ ಪ್ಯಾರೋಟಿಡ್ ಗ್ರಂಥಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಅವಾಗ ನೀವು ಎದುರುಗಡೆಯಿಂದ ನೋಡಿದಾಗ ಒಂದು ಕಡೆ ಪ್ಯಾರೋಟಿಡ್ ಗ್ರಂಥಿ ಇದ್ದು ಇನ್ನೊಂದು ಕಡೆ ಎಲ್ಲಿದ್ದಾಗ ಆಪ್ರೇಷನ್ ಮಾಡಿರೋ ಸೈಡ್ ಸ್ವಲ್ಪ ಫ್ಲ್ಯಾಟ್ ಆಗಿರೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಹಾಲೋ ಅಂತ ಕರೀತಾರೆ. ಇನ್ನೊಂದು ಫ್ರೇ ಸಿಂಡ್ರೋಮ್ ಅಂತ ಕರೀತಾರೆ. ಸೊ ಇದು ನಾವು ಚರ್ಮ ತುಂಬ ತೆಳುವಾಗಿದ್ದಾಗ ನಾವು ನರ ಉಳಿಸಿ ಮುಖದ ನರ ಉಳಿಸಿದಾಗ ಸೊ ಅವಾಗ ಏನಾಗುತ್ತೆ, ನೀವು ತಿಂದಿದ ತಕ್ಷಣ ಕೆಲವು ಸತಿ ಇಲ್ಲಿ ಸ್ವೆಟ್ ಬರೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಫ್ರೇ ಸಿಂಡ್ರೋಮ್ ಅಂತಾರೆ. ಯೂಶ್ವಲಿ ಅದು ಟ್ರೀಟ್ಮೆಂಟ್ ಏನೂ ಇರೋದಿಲ್ಲ, ಅದು ನೀವು ತಿಂದಾಗ ಒಂದು ಸ್ವಲ್ಪ ಸ್ವೆಟ್ ಬಂದಂಗೆ ಆಗುತ್ತೆ. ಬಟ್ ಅದು ಪೇಷಂಟ್ಸ್ ಗೆಟ್ ಯೂಸ್ ಟು ಇಟ್. ಇದು ಇದ್ದವರು ಹತ್ತತ್ರ 90-95% ಪೇಷಂಟ್ಸಿಗೆ ಗೊತ್ತೂ ಆಗೋದಿಲ್ಲ ಈ ಥರ ಇರೋದಕ್ಕೆ. ಸೊ ಅನ್ಲೆಸ್ ಇಂಟ್ರಾಕ್ಟಬಲ್ ಅಂತ ಕರೀತಾರೆ. ಈಗ ತಿಂದು ತುಂಬಾ ಸ್ವೆಟ್ ಆಗಿ ಆ ಥರ ಎಲ್ಲ ಇತ್ತು ಅಂದರೆ ಮಾತ್ರ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ಅದು ಅಂತ ಏನು ಇಶ್ಯೂಸ್ ಏನಿರೋದಿಲ್ಲ. ಇನ್ನೊಂದು ಫಸ್ಟ್ ಬೈಟ್ ಸಿಂಡ್ರೋಮ್ ಅಂತ ಕರೀತಾರೆ. ಫಸ್ಟ್ ಬೈಟ್ ಸಿಂಡ್ರೋಮ್ ಅಂದರೆ ಪ್ಯಾರೋಟಿಡ್ ಗ್ರಂಥಿ ಆಪ್ರೇಷನ್ ಆದಮೇಲಿಂದ ಕೆಲವು ಸತಿ ಏನಾಗುತ್ತೆ, ಮಿಸ್ ಇನ್ನರ್ವೇಷನ್ ಅಂತ ಕರೀತಾರೆ. ಸೊ ಆ ಥರ ಆದಾಗ ನೀವು ಕೆಲವು ಸತಿ ತಿಂದಿದ ತಕ್ಷಣ ಒಂದು ಫಸ್ಟ್ ಬೈಟ್ಗೆ ಪೇಯ್ನ್ ಬರುತ್ತೆ, ಅದಾದಮೇಲಿಂದ ಸರಿ ಹೋಗುತ್ತೆ. ಸೊ ಅದಕ್ಕೂ ಟ್ರೀಟ್ಮೆಂಟ್ ಎಲ್ಲ ಇದೆ. ಸೊ ಅಲ್ಲಿ ಚಿಕ್ಕದಾಗಿ ಇಂಜೆಕ್ಷನ್ ಕೊಡ್ತಾರೆ ಪ್ಯಾರೋಟಿಡ್ ಆಪ್ರೇಷನ್ ಮಾಡಿರೋ ಸೈಟಲ್ಲಿ. ಸೊ ಯೂಶಲಿ ದಟ್ ವಿಲ್ ಬಿ ಕ್ಯೂರೇಟಿವ್. ಸೊ ಪ್ಯಾರೋಟಿಡೆಕ್ಟಮೀಸ್ ಅಂದರೆ ಪ್ಯಾರೋಟಿಡ್ ತೆಗೆಯೋ ಸರ್ಜರೀಸ್ ಆರ್ ವೆರಿ ವೆಲ್ ಟಾಲರೇಟೆಡ್. ಇದು ಸರ್ಜರಿ ಸ್ವಲ್ಪ ಮೆಟಿಕ್ಯುಲಸ್ ಆಗಿ ಮಾಡಬೇಕು. ಸರ್ಜರಿ ಹ್ಯಾಪಜಾರ್ಡಾಗಿ ಮಾಡಿ ಇಲ್ಲ ರಬ್ಬಸ್ನಿಂದ ಮಾಡ್ತು ಅಂತ ಹೇಳಿದ್ರೆ ನರ ಒತ್ತೋ ಸಾಧ್ಯತೆಗಳು ಇರುತ್ತೆ. ಸೊ ಅದಕ್ಕೆ ಇದು ಎಕ್ಸ್ಪರ್ಟಿಂದ ಟ್ರೀಟ್ಮೆಂಟ್ ತಗೊಳ್ಳೋದು ಅಡ್ವೈಸಬಲ್ ಇರುತ್ತೆ. ಥ್ಯಾಂಕ್ ಯು. ಹಾಂ, ರೋಗ ಲಕ್ಷಣಗಳು ಏನಿದೆ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್, ಪ್ಯಾರೋಟಿಡ್. ಹಾಂ ಅಷ್ಟೇ, ಇನ್ನೇನಿಲ್ಲ. ಆಯ್ತಲ್ಲ, ಇನ್ನೇನೈತೆ? ಓಕೆ ಥ್ಯಾಂಕ್ ಯು. ಯಾವುದು ಫಾಲೋಅಪ್? ಹಾಂ ಹೇಳೋಣ. ಇದ್ರದ್ದು ಫಾಲೋಅಪ್ ಶೆಡ್ಯೂಲ್ ಅಂದರೆ, ಈಗ ನೀವು ಟ್ರೀಟ್ಮೆಂಟ್ ತೊಗೊಂಡಾಗಿ ಫಸ್ಟು ಸರ್ಜರಿ ಆಗುತ್ತೆ. ಸರ್ಜರಿ ಆದಮೇಲಿಂದ ನಿಮ್ಮದು ಸಾದಾ ಗಂಟು ಅಂತ ಏನಾರೋ ಬಂತು ಅಂತ ಹೇಳಿದ್ರೆ ಯೂಶ್ವಲಿ ಟ್ರೀಟ್ಮೆಂಟ್ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಅದಕ್ಕೆ ನೀವು 3-6 ತಿಂಗಳಿಗೆ ಬಂದು ನೀವು ಆಪ್ರೇಷನ್ ಮಾಡಿರೋ ಸರ್ಜನ್ ಹತ್ರ ಬಂದು ತೋರಿಸ್ಕೋಬೇಕಾಗತ್ತೆ. ಅಕಸ್ಮಾತ್ ಏನಾದ್ರು ಟ್ರೀಟ್ಮೆಂಟ್ ಕ್ಯಾನ್ಸರ್ ಅಂತ ಬಂತು ಅಂತ ಹೇಳಿದ್ರೆ, ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಕ್ಯಾನ್ಸರ್ ಅಂತ ಬಂತು ಅಂತ ಹೇಳಿದ್ರೆ ಯೂಶಲಿ ಆಪ್ರೇಷನ್ ಆಗಿ 10-12 ದಿವಸದಲ್ಲಿ ರಿಪೋರ್ಟ್ಸ್ ಗೊತ್ತಾಗುತ್ತೆ. ಸೊ ಅದರಲ್ಲಿ ಕ್ಯಾನ್ಸರ್ ಅಂತ ಬಂದಾಗ ಸೊ ಸುಮಾರು ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನು ನಾವು ನೋಡಿಕೊಂಡು ಡಿಸೈಡ್ ಮಾಡಬೇಕು. ಸೊ ಅಕಸ್ಮಾತ್ ಅದರಲ್ಲಿ ಹೈ ಗ್ರೇಡ್ ಕ್ಯಾನ್ಸರ್ ಅಂತ ಇಲ್ಲಾಂದರೆ ಅಡ್ವಾನ್ಸ್ ಸ್ಟೇಜ್ ಕ್ಯಾನ್ಸರ್ ಅಂತ ಇತ್ತು ಅಂತ ಹೇಳಿದ್ರೆ ನಾವು ರೇಡಿಯೇಷನ್ ಸಹಿತ ಕೊಡಬೇಕಾಗತ್ತೆ. ಯೂಶಲಿ ಸರ್ಜರಿ ಆಗಿ 2-3 ವಾರ ಆದಮೇಲಿಂದ ನಾವು ರೇಡಿಯೇಷನ್ ಕೊಡ್ತೀವಿ. ರೇಡಿಯೇಷನ್ 5 ವಾರ 5-6 ವಾರ ರೇಡಿಯೇಷನ್ ಕೊಡಬೇಕಾಗತ್ತೆ. ವಾರಕ್ಕೆ 5 ದಿವಸದಂಗೆ ಕೊಡ್ತಾರೆ. ಸೊ ಒಟ್ಟು ಎಲ್ಲ ಸೇರಿ 30 ಫ್ರಾಕ್ಷನ್ ರೇಡಿಯೇಷನ್ ಕೊಡ್ತಾರೆ. ಯೂಶಲಿ ಪ್ಯಾರೋಟಿಡ್ ಕ್ಯಾನ್ಸರ್ಸ್ಗೆ ಕೀಮೋಥೆರಪಿ ಅಡ್ವೈಸ್ಡ್ ಇರಲ್ಲ.
ಸುಮಾರು ಕೆಲವು ವೆರಿ ರೇರ್ ಟ್ಯೂಮರ್ಸ್ಗೆ ಹಾರ್ಮೋನಲ್ ಥೆರಪಿ ಕೊಡಬೇಕಾಗಿ ಬರ್ಬೋದು, ಬಟ್ ಆ ಚಾನ್ಸಸ್ ತುಂಬ ರೇರ್ ಇರುತ್ತೆ. ಸೊ ರೇಡಿಯೇಷನ್ ಆದಮೇಲಿಂದ ಪ್ರತಿ 3 ತಿಂಗಳಿಗೆ 2 ವರ್ಷದವರೆಗೂ ಫಾಲೋಅಪ್ ಇರಬೇಕಾಗುತ್ತೆ. ಅದಾದಮೇಲಿಂದ 6 ತಿಂಗಳಿಗೊಂದ್ಸತಿ ಫಾಲೋಅಪ್ ಇರಬೇಕಾಗುತ್ತೆ. ಯೂಶಲಿ ಪೆರೋಟಿಡ್ ಗ್ರಂಥಿ ಕ್ಯಾನ್ಸರ್ಸ್ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ. ಕೆಲವು ವಿಧ ಇದೆ, ಅದು ಸ್ವಲ್ಪ ಅಗ್ರೆಸಿವ್ ಆಗಿದೆ, ಬಟ್ ಆ ವಿಧಗಳು ಲೆಸ್ ದೆನ್ 5%, 100ಕ್ಕೆ 5ಕ್ಕಿಂತ ಕಮ್ಮಿ ಪೇಷಂಟ್ಸಿಗೆ ಆ ಥರ ಕ್ಯಾನ್ಸರ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಏನು ಹೆದರುವಂಥದ್ದಿಲ್ಲ. ಪೆರೋಟಿಡ್ ಗ್ರಂಥಿ ಈವನ್ ಸಾದಾ ಗಂಟಾದರೂ ಕೂಡ, ಕ್ಯಾನ್ಸರ್ ಆದರೂ ಕೂಡ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ. ಸೊ ನಮ್ಮ ಶಂಕರದಲ್ಲಿ ಇದರದ್ದು ಎಲ್ಲದೂ ಫೆಸಿಲಿಟೀಸ್ ಇದೆ. ನೀವು ಬಂದ್ಬಿಟ್ಟು ಇಲ್ಲಿ ತೋರಿಸ್ಕೊಂಡ್ರೆ ನಿಮಗೆ ಫರ್ದರ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ಬೋದು.